ನಾವು ಒಳ್ಳೆಯವರು ಅಂತ ಓಟ್ ಹಾಕಿದ್ರೆ ಇಂಥ ಕೆಲಸ ಮಾಡಿದ್ರೆ ನಾವು ಯಾರನ್ನ ನಂಬೋದು? ಇಂಥವ್ರೆ ಈ ಥರ ಕೆಲಸ ಮಾಡಿದ್ರೆ ನಾವು ಯಾರನ್ನ ನಂಬೋದು? ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿದ್ರೆ ಅವ್ರದ್ದು ಇನ್ನು ಎಲೆಕ್ಷನ್ ರಿಸಲ್ಟ್ ಬಂದು 1 ಮಂತ್ ಅಷ್ಟರಲ್ಲಿ ಅವ್ರ ಕೇಸೇ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅದ್ರ ಬಗ್ಗೆ ವಿಚಾರನೇ ಇರಲ್ಲ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಕಠಿಣ ಶಿಕ್ಷೆ ಆಗಬೇಕು. ಗೌರ್ಮೆಂಟೇ ಸರಿ ಇಲ್ಲ, ಫಸ್ಟ್ ಗೌರ್ಮೆಂಟ್ ಸರಿ ಆಗಬೇಕು. ಇದಂತೂ 100% ಇದಕ್ಕೆ ನ್ಯಾಯ ಸಿಗೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ನಮ್ಮ ಪ್ರಕಾರ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಪೆನ್ಡ್ರೈವ್ ಪ್ರಕರಣ ಎಲ್ಲ ಕಡೆ ಸುದ್ದಿ ಮಾಡ್ತಾ ಇರೋದು ಗೊತ್ತಾ ಇದೆ. ಸೊ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ. ಏನು ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡ್ತೀರಾ? ಅವ್ರಿಗೇನು ಫಸ್ಟ್ ಆಫ್ ಆಲ್ ಮರಣದಂಡನೆ ಕೊಡಬೇಕು. ಎಲ್ಲೇ ಈ ಥರ ಅತ್ಯಾಚಾರ ಆದ್ರೂ ಫಸ್ಟ್ ಆಫ್ ಆಲ್ ಮರಣದಂಡನೆ ಕೊಡ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಏನೂ ಮಾಡ್ತಿಲ್ಲ. ಅದಕ್ಕೆ ಜಾಸ್ತಿ ಪ್ರಕರಣಗಳಾಗ್ತಿದೆ, ಜಾಸ್ತಿ ರೇಪ್ ಅಟೆಂಪ್ಟ್ಸ್ ಆಗ್ತಿದೆ. ಸೊ ನಾವು ಒಬ್ರಿಗಾದರೂ ಮರಣದಂಡನೆ ಅನ್ನೋದು ಕೊಟ್ಟರೆ ನಮ್ಮ ಹುಡುಗಿರ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಯುವ ಸಂಸದ 4 ಜನಕ್ಕೆ ಮಾದರಿ ಆಗಿರಬೇಕಿತ್ತು. ಹೌದು. ಪೀಳಿಗೆಗೆ. ಸೊ ಅವರೇ ಈ ಥರ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರನ್ನಂಥವ್ರನ್ನೆಲ್ಲ ಏನಕ್ಕೆ ಸೇರಿಸ್ಬೇಕು ಅಂತಲೇ ನನಗೆ ಅನ್ನಿಸ್ತಿರೋದು. ನಾವು ಒಳ್ಳೆಯವರು ಅಂತ ಓಟ್ ಹಾಕಿದ್ರೆ ಇಂಥ ಕೆಲಸ ಮಾಡಿದ್ರೆ ನಾವು ಯಾರನ್ನ ನಂಬೋದು? ಇಂಥವ್ರೆ ಈ ಥರ ಕೆಲಸ ಮಾಡಿದ್ರೆ ನಾವು ಯಾರನ್ನ ನಂಬೋದು? SIT ತನಿಖೆ ಆಗ್ತಾ ಇದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟರು ಕೂಡ. ಹೌದು, 1 ಡೇ ತಗೊಂಡ್ರು, ಆಮೇಲೆ 7 ಡೇಸ್ ಆಯಿತು, ಆಮೇಲೆ 15 ಡೇಸ್ ಆಯಿತು. ಇವಾಗ ಈ ಥರ ಎಲ್ಲ ಮಾಡೋದು ನೋಡಿದ್ರೆ ಅವರು ಕನ್ಫರ್ಮ್ ಆಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಇನ್ನು ತನಿಖೆ ಆಗದೇನೆ ಆಲ್ರೆಡಿ ನಿಮಗೆ ಅನ್ನಿಸ್ತಿದೆ. ಯಾಕಂದರೆ ಅವರು ತಪ್ಪು ಮಾಡಿಲ್ಲ ಅಂದರೆ ಬರ್ಬೋದಾಗಿತ್ತು. ಆದರೆ ಯಾಕೆ ಬಂದಿಲ್ಲ? 1 ಡೇ ತಗೊಂಡ್ರು, ಸರಿ ಹೋಗ್ಲಿ ಅಂತ 7 ಡೇಸ್ ತಗೊಂಡ್ರು. ಇವಾಗ 15 ಡೇಸ್ಗೆ ಬರ್ತೀನಿ ಅಂದರೆ ಅವ್ರು ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗಿದೆ ತಾನೆ. ಸೊ ನನ್ನ ಡೌಟ್ ಅದು, ಬೇರೆಯವ್ರಿಗೆ ಗೊತ್ತಿಲ್ಲ. ಅಲ್ಲ, ಈಗ ವಿದೇಶದಿಂದ ಇಲ್ಲಿಗೆ ಬರೋದಕ್ಕೆ 15 ಡೇಸ್ ಬೇಕಾ? ಅದೇ 15 ಡೇಸ್ ಬೇಕಾ? ನಮ್ಮ ಈ ಥರ ಬಡವ್ರಿಗೇ ಅವರು ಸಹಾಯ ಮಾಡಿಲ್ಲ ಅಂದರೆ ಇನ್ನಂಥ ಸರ್ಕಾರ ನಮ್ಗೇಂದಕ್ಕೆ? ಈಗ ಸಂತ್ರಸ್ತ ಮಹಿಳೆಯರಿದ್ದಾರಲ್ವ, ಅವ್ರು ಯಾರು ಕೂಡ ಸಾಕ್ಷಿ ಹೇಳಕ್ಕೆ ಮುಂದಾಗ್ತಾ ಇಲ್ಲ. ಬರ್ತಿಲ್ಲ. ಏನಕ್ಕೆ ಬರ್ತಾರೆ? ಬಂದರೆ ಏನಾದರೂ ಮಾಡಿಬಿಡ್ತೀವಿ ಅದು ಇದು ಅಂತ ಎಲ್ಲ ಒಂಥರ ಭಯ ಇಟ್ಟಿರ್ತಾರೆ. ಸೊ ಅದಕ್ಕೆ ಅವ್ರು ಬಂದಿರಲ್ಲ ಅಂತ ಅನಿಸುತ್ತೆ ನನಗೆ. ಕನ್ಫರ್ಮ್ ಆಗಿ ಮಾಡಿದ್ದಾರೆ ಅನಿಸುತ್ತೆ. ಈ ಕೇಸು ನಿಷ್ಪಕ್ಷಪಾತವಾಗಿ ತನಿಖೆ ಆಗತ್ತಾ, ನ್ಯಾಯಯುತವಾಗಿ ಇತ್ಯರ್ಥ ಕಾಣುತ್ತೆ ಅಂತ ಅನ್ಸುತ್ತಾ ನಿಮಗೆ? ಹೇಗೆ? ಗೌರ್ಮೆಂಟ್ ತುಂಬ ಚೇಂಜ್ ಆಗಿದೆ ಮ್ಯಾಮ್. ನನಗಂತೂ ಅನ್ನಿಸಲ್ಲ, ನ್ಯಾಯ ಸಿಗಲ್ಲ. ಯಾಕಂದರೆ ನೇಹಾ ಅವ್ರದ್ದು ಹಂಗೆ ಆಯಿತು, ಇವಾಗ ಇವ್ರದ್ದು ಹಿಂಗೆ ಆಗ್ತಿದೆ. ಕನ್ಫರ್ಮ್ ಆಗಿಲ್ಲ, ಸಿಗಲ್ಲ ಅನಿಸುತ್ತೆ ನನಗೆ. ನಮ್ಮ ಗೌರ್ಮೆಂಟ್ ಕರೆಕ್ಟಾಗಿ ಇದ್ದಿದ್ರೆ ಅದು ಯಾವತ್ತೂ ಆನ್ಸರ್ ಸಿಗ್ತಿತ್ತು. ಬಟ್ ಎಷ್ಟೊಂದು ಕೇಸ್ ಆಗಿದೆ, ಎಷ್ಟೊಂದು ಅಟೆಂಪ್ಟ್ಸ್ ಆಗಿದೆ, ಎಷ್ಟೊಂದು ರೇಪ್ಸ್ ಆಗಿದೆ, ಬಟ್ ಎಲ್ಲೂ ಆನ್ಸರ್ ಸಿಕ್ಕಿಲ್ಲ. ಆದರೂ ಇವಾಗ ಸಿಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಕನ್ಫರ್ಮ್ ಇಲ್ಲ. ಸಿಗುತ್ತೆ. ನಾರ್ಮಲ್ ಗೌರ್ಮೆಂಟ್ ಅವ್ರು ಏನು ತಗೊಳ್ತಾರೆ ಅದು ನಾರ್ಮಲ್ ನಡೆಯುತ್ತೆ. ಅವರು ಶಿಕ್ಷೆ ನಡೆದ್ರು ಎಷ್ಟು ದುಡ್ಡಿರೋರು ಪಕ್ಕ ಆಚೆ ಬಂದೇ ಬರ್ತಾರೆ. ನಾವು ಇವಾಗ ನಾವೇ ಒಳಗೆ ಹೋದ್ವಿ ಅಂದರೆ ನಾವು ಆಚೆ ಬರೋಕ್ಕೆ ನಮ್ಗೆ ಕಷ್ಟ. ನಮ್ಮದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಇವಾಗ ಆ ಥರ ನಾವು ಏನಾದರೂ ಒಂದು ವಿಚಾರ ಆಗಿಬಿಟ್ರೆ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ. ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿದ್ರೆ ಅವ್ರದ್ದು ಇನ್ನು ಎಲೆಕ್ಷನ್ ರಿಸಲ್ಟ್ ಬಂದು 1 ಮಂತ್ ಅಷ್ಟರಲ್ಲಿ ಅವ್ರ ಕೇಸೇ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅದ್ರ ಬಗ್ಗೆ ವಿಚಾರನೇ ಇರಲ್ಲ. ಈ ಥರ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗೌರ್ಮೆಂಟ್ಗೆ? ಸೋ ಕಾಲ್ಡ್ ಲೀಡರ್ಸ್ ಇದ್ದಾರಲ್ವಾ, ಕಾಂಗ್ರೆಸ್, BJP ಆ್ಯಂಡ್ JDS, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದರಲ್ಲಿ ಯಾರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. 3 ಪಕ್ಷನೂ ಎಲ್ಲಾರೇ ಇರೋದ್ರಲ್ಲಿ ನಾವು ಸ್ವಲ್ಪ ಒಳ್ಳೆ ಕಳ್ಳರನ್ನ ಎಬ್ಬಿಸ್ಕೋಬೇಕಷ್ಟೇ. ಎಲ್ಲರೂ ಕಳ್ಳರೆ, ಸ್ವಲ್ಪ ಒಳ್ಳೆ ಕಳ್ಳರನ್ನ ನೋಡಿಕೊಂಡು ಮಿಕ್ಸವ್ರನ್ನ ನೋಡ್ಕೋಬೇಕು. ಇವಾಗ ಇವಾಗ ಯಾರು ಒಬ್ಬ MLA ಖರ್ಚು ಮಾಡ್ತಾನೆ ಅಂದರೆ ಅವನು ಕಾಸಿಗೋಸ್ಕರನೇ ತಾನೇ ಅವ್ನು ಖರ್ಚು ಮಾಡೋದು. ಎಲ್ಲರೂ ಇವಾಗ ಓಟ್ಗೆ ಅಷ್ಟು ಇಷ್ಟು ಕೊಡೋರೆ, ಯಾರೇನು ಕೊಡ್ದಿರ ಇಲ್ಲ. ಒಬ್ಬ ಹುಡುಗ ಕ್ಯಾನ್ವಾಸ್ಗೆ ಹೋದ ಅಂದರೆ 500 ರೂಪಾಯಿ, ಗಾಡಿಗೆ ಪೆಟ್ರೋಲ್ 100 ರೂಪಾಯಿ. ಎಂತಕ್ಕೆ ಹೋಯ್ತಾನ ಅವನು? ಎಂತಕ್ಕೆ ಕರೆಸ್ಕೊಳ್ತಾರೆ? ಅಲ್ಲಾಗೆ ಆಗುತ್ತಲ್ಲ ಕಾಸು. ಎಲ್ಲರಿಗೂ ಕಾಸು ಆಗುತ್ತೆ. ಎಲ್ಲರೂ ಕಾಸು ಬಗ್ಗೆನೇ ಯೋಚನೆ ಮಾಡೋದು. ಇವಾಗ ನಾನು ಕಾಸು ಬಗ್ಗೆನೇ ಯೋಚನೆ ಮಾಡೋದು. ಎಲ್ಲರೂ ಅಷ್ಟೇ ಅವ್ರವ್ರ ಪಾಡ್ಗೆ ಅವ್ರು ಜಾಸ್ತಿ ದುಡ್ಡು ಮಾಡ್ತವ್ರೆ, ನಾವು 1 ರೂಪಾಯಿ 2 ರೂಪಾಯಿ ಮಾಡ್ತಿದ್ದೀವಿ ಅಷ್ಟೇ. ಅವ್ರು ಕೋಟ್ಯಾಂತರ ರೂಪಾಯಿ ಹೊಡಿತವ್ರೆ, ನಾವು 106 ರೂಪಾಯಿ ಹೊಡಿತಾ ಇದ್ದೀವಿ ಅಷ್ಟೇ. ಯಾರು ಚಾಚಾನೂ ಅಲ್ಲ, ಎಲ್ಲರೂ ದುಡ್ಡುಗೋಸ್ಕರನೇ ಮಾಡ್ತಾ ಇರೋದು. ಇವಾಗ ಅಮಾಯಕ ಹೆಣ್ಮಕ್ಳನ್ನ ಬಲಿ ತಗೋತಾ ಇದಾರಲ್ಲ, ಕಷ್ಟ ಅಂತ ಹೇಳ್ಕೊಂಡು ಹೋದವ್ರು. ಕಷ್ಟ ಅಂತ ಹೇಳ್ಕೊಂಡು ಹೋದಾಗ ಏನು ಹೇಳ್ತೀನಿ ಅಂದ್ರೆ ಒಂದು ಹೆಣ್ಣು ಕಷ್ಟ ಅಂತ ಹೋಗುತ್ತೆ ಗೊತ್ತು, ಎಲ್ಲರಿಗೂ ಕಷ್ಟ ಇರುತ್ತೆ. ಒಂದು ಹೆಣ್ಣು ಹೋದಾಗ ಅವ್ರ ಕಷ್ಟ ಹೆಂಗಿರುತ್ತೋ ಗೊತ್ತಿಲ್ಲ. ಆದರೆ ಒಂದು MP ಆಗಿ ಅವ್ರ ಅಪ್ಪನೂ ಒಳ್ಳೆ ರಾಜಕಾರಣಿಯಾಗಿ ಅದೆಲ್ಲ ಆದಾಗ ಅವ್ರು ಸಹಾಯ ಮಾಡಬೇಕು. ಅವರು ಏನಂತಾರೆ ದೌರ್ಬಲ್ಯ ನೋಡಿಕೊಂಡು ಅವ್ರ ವೀಕ್ನೆಸ್ನ ನೋಡ್ಕೊಂಡು ನಾವು ಯಾವತ್ತೂ ಯಾರಿಗೂ ಏನೂ ಮಾಡಬಾರ್ದು.
ಆಗ್ತೀನಿ. ಸಂತ್ರಸ್ತ ಹೆಣ್ಮಕ್ಳು ಬಂದು ಸಾಕ್ಷಿ ಹೇಳ್ತಾ ಇಲ್ಲ, ಸೊ ಅವ್ರಿಗೆ ಏನು ಮೆಸೇಜ್ ಕೊಡೋದು ಇಷ್ಟಪಡ್ತಾರೆ? ಎಲ್ಲ ಹೆದರ್ತಾ ಇದ್ದಾರೆ ಬಂದು ಹೇಳೋಕ್ಕೆ. ಅಕ್ಕ ಹೆದರ್ತಾರಕ್ಕ, ಪ್ರತಿಯೊಂದು ಹೆಣ್ಮಗುನೂ ಹೆದರುತ್ತೆ ಅಕ್ಕ. ಯಾಕಂದರೆ ಹೆಣ್ಮಕ್ಳು ಒಂದು ಹುಡುಗ ಆದರೆ ಅವನು ಇವತ್ತು ಕಷ್ಟದಲ್ಲಿದ್ದರೂ ಅವ್ನು ಮರ್ಯಾದೆ ಹೋದ್ರು ಇವತ್ತು ಅವ್ನು ನಾಳೆ ಕಾಸು ಮಾಡಿ ಅವ್ನ ಮರ್ಯಾದಿನ ಹಳೇದನ್ನು ಮುಚ್ಚಿಬಿಡ್ತಾರೆ. ಆದರೆ ಒಂದು ಹುಡುಗಿ ಒಂದ್ಸಲಿ ಒಂದು ಮಾರ್ಕ್ ಬಿತ್ತು ಅಂದರೆ ಆ ಹುಡುಗಿ ಸಾಯೋವರೆಗೂ ಅವ್ರ ಮಕ್ಕಳಾಗೋವರೆಗೂ ಆ ಹುಡುಗಿ ಮೇಲೆ ಆ ಮಚ್ಚೆ ಹಂಗೆ ಇರುತ್ತಕ್ಕ. ಅದಕ್ಕೆ ಯಾವ ಹೆಣ್ಮಗುನೂ ಆಚೆ ಬರ್ತಿಲ್ಲ. ಯಾರಾದರೂ ಧೈರ್ಯ ಮಾಡಿ ಆಚೆ ಬಂದರೆ ಒಳ್ಳೆಯದು. ಇಷ್ಟು ಹೇಳಿ ಸಾಕ್ಷಿ ಹೇಳಿಲ್ಲ ಅಂದರೆ ಹೆಂಗೆ? ಸಾಕ್ಷಿನೇ ಇಲ್ಲ ಅಂದಮೇಲೆ ಕೇಸ್ ಹೆಂಗೆ ತನಿಖೆ ಹೆಂಗೆ ಮುಂದುವರ್ಸೋಕ್ಕಾಗತ್ತೆ? ಬರಬೇಕಾಕ, ಯಾರಾದರೂ ಒಬ್ಬರಾದರೂ ಬರಬೇಕು ಆಚೆ. ಅವ ಹೆಣ್ಮಕ್ಳು ಅಲ್ಲಿ ಹೋಗಿರೋರು ಯಾರು ಕೋಟ್ಯಾಧಿಪತಿ ಮಕ್ಕಳಲ್ವಲ್ಲ ಹೋಗಿರೋದು ಅವ್ರ ಹತ್ರ. ಎಲ್ಲ ಮಿಡಿಲ್ ಕ್ಲಾಸ್ ಹೆಣ್ಮಕ್ಳು ಹೋಗಿರೋದು. ಅವ್ರಿಗೆ ಮನೆ, ನಮ್ಮಪ್ಪ ಅಮ್ಮ ಯಾರು ಏನು ಅಂದ್ಕೊಳ್ತಾರೋ ಅನ್ನೋದಕ್ಕೆ ಅವ್ರು ಹೋಗಿರ್ತಾರೆ ಹೊರತು ಇನ್ಯಾರು ಕಾಸಿರೋರು ಯಾರು ಹೋಗಿ ಅಂದೆಲ್ಲ ಮಾಡ್ತಾರೆ ಅಲ್ವಾ? ಪ್ರಜ್ವಲ್ ರೇವಣ್ಣ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಕಠಿಣ ಶಿಕ್ಷೆ ಆಗಬೇಕು. ಗೌರ್ಮೆಂಟೇ ಸರಿ ಇಲ್ಲ, ಫಸ್ಟ್ ಗೌರ್ಮೆಂಟ್ ಸರಿ ಆಗಬೇಕು. ಕಾನೂನು ಸುವ್ಯವಸ್ಥೆ ಸರಿ ಇದೆಯಾ ನಿಮ್ಮ ಪ್ರಕಾರ? ಇಲ್ಲ, ಸರಿ ಇಲ್ಲ ಮೇಡಮ್. ಇಲ್ಲ ಅಂದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ಈಗ ಸಂತ್ರಸ್ತ ಹೆಣ್ಣು ಮಕ್ಕಳು ಇದ್ದಾರೆ, ಅವ್ರು ಬಂದು ಸಾಕ್ಷಿ ಹೇಳೋಕ್ಕೂ ಕೂಡ ಹಿಂದೇಟ್ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ಬಂದು ಹೆಣ್ಮಕ್ಳು ಎದುರುಕೋಬಾರ್ದು, ಏನೇ ಇದ್ರೂ ಧೈರ್ಯವಾಗಿ ಹೋಗಿ ಫೇಸ್ ಮಾಡಬೇಕು. ನಾವು ಹಿಂಗೆ ಎದುರುಕೊಂತೀವಿ ಅಂತಲೇ ಯಾರೂ ನಮಗೆ ಸಪೋರ್ಟ್ ಮಾಡಲ್ಲ. ಎಲ್ಲ ಒಟ್ಟಾಗಿ ಹೋಗಿ ಜಗಳ ಮಾಡಿದ್ರೆ ಏನಾದರೂ ಒಂದು ಸಿಗ್ಬೋದು. ಕೇಸ್ ಮೋಸ್ಟ್ಲಿ ಆಗುತ್ತೆ ಅಂತ ಅನಿಸ್ತಾ ಇದೆ. ತನಿಖೆ ನಿಷ್ಪಕ್ಷಪಾತವಾಗಿ ಆಗುತ್ತೆ, ನ್ಯಾಯ ಸಿಗುತ್ತೆ ಅನಿಸ್ತದೆಯಾ? ಸಿಗುತ್ತೆ, ಬಟ್ ತುಂಬ ಹೇಳ್ಬೇಕಷ್ಟೇ ಎಲ್ಲರೂ ಸೇರಿಕೊಂಡು. ಹೆಣ್ಮಕ್ಳೇ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಮೇಲೆ ಆ್ಯಕ್ಷನ್ ತೊಗೊಬೇಕು. ಖಂಡಿತ ನಾನು ಹೇಳಬೇಕು ಅಂತ ಅಂದರೆ ಇದು ತುಂಬಾ ಕಷ್ಟ. ಕಾರಣ ಏನಂತಂದರೆ ತುಂಬ ಇಂಪ್ಲೂಯೆನ್ಸ್ ಇರೋದ್ರಿಂದ ಕಾರಣದಿಂದ ಇದಂತೂ 100% ಇದಕ್ಕೆ ನ್ಯಾಯ ಸಿಗೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ 100%. ಕಾರಣ ಯಾಕೆ ಅಂದರೆ ಈಗ ನೋಡಿ ನಮ್ಮ ಈ ಒಂದು ವ್ಯವಸ್ಥೆನೇ ಇರೋದು ಆ ಥರ ಆಗಿದೆ. ವ್ಯವಸ್ಥೆಯಲ್ಲಿ ಇವತ್ತು ದುಡ್ಡಿರ್ತಕ್ಕಂಥವ್ರು ಇವ್ರ ಪಾಲಾಗಿದೆ. ಇವತ್ತು ನ್ಯಾಯ ಅಂತಕ್ಕಂಥದ್ದು ಸಾಮಾನ್ಯ ಜನಗಳಿಗೆ ಸಿಗೋದು 100% ಇದು ಕಷ್ಟ. ನಾನು ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ ಖಂಡಿತವಾಗ್ಲೂ ಇಂಥ ಒಂದು ಪ್ರಕರಣಗಳಿಗೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕರೆ ತುಂಬಾ ಒಳ್ಳೆಯದು, ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಬಟ್ ನನಗೆ ಅನಿಸಿದ ಮಟ್ಟಿಗೆ ಇದರಲ್ಲಿ ಯಾವುದೇ ನ್ಯಾಯ ಸಿಗೋದು ಕಾಣ್ತಾ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಸಿಕ್ಕಿದ್ರೆ ಅಂದರೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಸಾಮಾನ್ಯ ಜನಗಳಿಗೆ, ನಮಗೆ ಹೆಣ್ಮಕ್ಳಿಗೆ ಇವತ್ತು ತುಂಬಾ ಸೇಫ್ ಅಂತಕ್ಕಂಥದ್ದು. ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಸಿಕ್ಕಿದ್ರೆ 100% ಆಗುತ್ತೆ ಅನ್ನತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಈ ಮ್ಯಾಟ್ರ್ ತುಂಬ ಪಬ್ಲಿಕ್ ಆಗಿದೆ. ನಮ್ಮ ಪ್ರಕಾರ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಮತ್ತು ಇದು ಆಪೋಸಿಷನ್ ಅವರು ಜಾಸ್ತಿ ಪಬ್ಲಿಕ್ ಮಾಡ್ತಿದ್ದಾರೆ ಏನು ಗೊತ್ತಿಲ್ಲ. ಬಟ್ ರಿಚ್ ಪರ್ಸನ್ಸ್ ಈ ಥರ ತಪ್ಪು ಮಾಡೋದು ತುಂಬ ಆಗಿಬಿಟ್ಟಿದೆ. ಮೇ ಬಿ ಅವರು ಸೈಕಿಕೋ ಏನೋ ನಂಗೆ ಗೊತ್ತಿಲ್ಲ. ಸೈಕ್ ಅಂತ ಹೇಳ್ತಿದ್ದೀರಾ? ಮೀನ್ಸ್ ಅದೇ ಅಡಿಕ್ಟ್ ಆಗಿದ್ದು ಸೈಕಿಕ್ ಆಗಿರಬಹುದು. ದುಡ್ಡಿದೆಯಲ್ಲ ಅದರಿಂದ. ದೊಡ್ಡವರೆಲ್ಲ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಅಂತ? ದುಡ್ಡಿರೋರು ಮಾಡಬಾರ್ದು, ಫ್ಯಾಮಿಲಿ ಮೆಂಬರ್ಸು ತಡೆ ಹಿಡಿಬೇಕಿತ್ತು. ಯಾಕಂದರೆ ನಮ್ಮದು ಇದು ಹಿಂದೂ ಸಮಾಜ, ಇಂಡಿಯನ್ ಕಲ್ಚರ್ ಆ ಥರ ಥಿಂಕ್ ಮಾಡಿದರೆ 1 ಪರ್ಸನ್ಗೆ 1 ಲೇಡಿ ಅನ್ನೋದು ಇರೋದು. ಆದರೆ ಇಲ್ಲಿ ಅವ್ರದ್ದು ನಡೀತಾ ಇದೆ, ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಆ ಪವರ್ನ.